25th ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ. ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ p of x equal to x into x minus 4. ಫಸ್ಟ್ ಅದನ್ನ ಕಂಡಿಡಿಯೋಣ. ಅವ್ರು ಕೊಟ್ಟಿರೋದೇನು p of x equal to x into x minus 4. ಓಕೆ, ಈಗ ನಾವು ಜೀರೋಸ್ ಫೈಂಡ್ ಮಾಡ್ಬೇಕಂದ್ರೆ ಈ ಇಕ್ವೇಶನ್ ಈಕ್ವಲ್ ಟು 0 ಅಂತ ತಗೋಬೇಕು. ಸೊ ನಾವೇನ್ ಮಾಡೋಣ, x into x minus 4 ಈಕ್ವಲ್ ಟು 0 ಅಂತ ತಗೊಳೋಣ. ನಾವು ಏನಾಗುತ್ತೆ, ಒಂದು x equal to 0 ಆರ್ x minus 4 equal to 0 ಆಗುತ್ತೆ. ಜೀರೋ ಬರ್ಬೇಕಂದ್ರೆ ಇದನ್ನ 0 ಆಗಿರ್ಬೇಕು, ಇಲ್ಲ ಇದನ್ನ 0 ಆಗಿರ್ಬೇಕು. ಈಗ x equal to 0 ಇದು ಬಂದು 1 0. ಈಗ -4 ಹಾಕೊಂಡು ಹೋದ್ರೆ ಏನಾಗುತ್ತೆ, +4 ಆಗುತ್ತೆ. ಈಗ ಎರಡು ಆನ್ಸರ್ ಬಂತು. ನಾವೇನ್ ಮಾಡೋಣ, ಒಂದು ಆಲ್ಫಾ ಅಂತ ತಗೊಂತೀವಿ, ಇನ್ನೊಂದ ಬೀಟಾ ಅಂತ ತಗೊಂತೀವಿ. ಓಕೆ, ಈಗ ಎರಡು ಜೀರೋಸ್ ಫೈಂಡ್ ಮಾಡ್ವಿ. ಆಮೇಲೆ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಅವರು, ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೋಎಫಿಷಿಯಂಟ್. ಓಕೆ, ಈಗ ವೆರಿಫೈ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಕೊಟ್ರೆ ಈಕ್ವೇಶನ್ ಏನು, x into x minus 4 ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ, x into x ಏನು x ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ x into 4 4x ಆಗುತ್ತೆ. ಹೌದಾ? ಸೊ ಇದನ್ನ ನಾವು ಕ್ವಾಡ್ರಾಟಿಕ್ ಪ್ರಾಬ್ಲಮ್ ಆರ್ಡರ್ ಬಂದ್ರೆ x minus 4x ಪ್ಲಸ್ ಇಲ್ಲಿ ಸಿ ಇಲ್ಲ, ಅದಕ್ಕೆ ಅದು ಏನ್ ತಗೊಂತೀವಿ, 0 ಅಂತ ತಗೊಂತೀವಿ. ಓಕೆ, ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ ಇದು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಅಲ್ಲಿ ಇದೆ, ಆ ಫಾರ್ಮ್ ಅಲ್ಲಿ ಇದೆ. ಇವಾಗ ನೋಡ್ರಿ, ಎ ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ b ವ್ಯಾಲ್ಯೂ -4 ತಗೋಬೇಕು. ಸಿ ವ್ಯಾಲ್ಯೂ ಏನು 6. ಈಗ ನಮ್ಗೆ a ವ್ಯಾಲ್ಯೂ ಗೊತ್ತಾಯ್ತು, b ವ್ಯಾಲ್ಯೂ ಗೊತ್ತಾಯ್ತು, ಸಿ ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, ವೆರಿಫೈ ಮಾಡೋಣ. ಈಗ ಫಸ್ಟ್ ಯಾವ ಫಾರ್ಮ್ಲ ವೆರಿಫೈ ಮಾಡ್ಬೇಕು, ಸಮ್ ಆಫ್ ದ ಜೀರೋಸ್ ಫಾರ್ಮ್ಲಾ ವೆರಿಫೈ ಮಾಡ್ಬೇಕು. ಸಮ್ ಆಫ್ ದ ಜೀರೋಸ್ ಫಾರ್ಮ್ಲಾ ಬಂದ್ಬಿಟ್ಟು ಓಕೆ ಏನದು, ಮೈನಸ್ ಬಿ ಬೈ ಎ. ಓಕೆ, ಸಮ್ ಆಫ್ ದ ಜೀರೋ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈಗ ನೀವೇ ನೋಡ್ರಿ, ಮೈನಸ್ ಬಿ ವ್ಯಾಲ್ಯೂ ಏನಿದೆ, -4 ಇದೆ. ನಾನು ಈ ಮೈನಸ್ ಬರ್ದಿದ್ದೀನಿ, ಪಿ ಕೂಡ -4 ಇರೋದ್ರಿಂದ ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಆಮೇಲೆ ಎ ವ್ಯಾಲ್ಯೂ ಏನಿದೆ, 1 ಇದೆ. ಓಕೆ, ಈಗ ಆಲ್ಫಾ ವ್ಯಾಲ್ಯೂ ಬೀಟಾ ವ್ಯಾಲ್ಯೂ ಏನಿದೆ ನೋಡ್ರಿ, ಈಗ ಆಲ್ಫಾ ವ್ಯಾಲ್ಯೂ 0 ಇದೆ, ಬೀಟಾ ವ್ಯಾಲ್ಯೂ 4 ಇದೆ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಆಲ್ಫಾ ವ್ಯಾಲ್ಯೂ 0, ಬೀಟಾ ವ್ಯಾಲ್ಯೂ 4. ಸೊ 0 + 4 4, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 4/1 ಆಯ್ತು. 4/1 ಅಂದ್ರೆ ಒಂದೇ, ಬರೀ 4 ಅಂದ್ರೆ ಒಂದೇ. ಸೊ ಇವಾಗ ಸಮ್ ಆಫ್ ದ ಜೀರೋ ಫಾರ್ಮ್ಲಾ ವೆರಿಫೈ ಆಯ್ತು. ಓಕೆ, ನೆಕ್ಸ್ಟ್ ಈಗ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ ವೆರಿಫೈ. ಓಕೆ, ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ, ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ ಬಂದ್ಬಿಟ್ಟು ಏನದು, ಸಿ ಬೈ ಎ. ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ನಥಿಂಗ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಓಕೆ, ಈಗ ವ್ಯಾಲ್ಯೂ ನೋಡ್ರಿ, ಫಸ್ಟ್ ಇಲ್ಲಿ ಸಿ ವ್ಯಾಲ್ಯೂ 0 ಇದೆ, ಎ ವ್ಯಾಲ್ಯೂ 1 ಇದೆ. ಓಕೆ, ಸೊ ಇಲ್ಲಿ ಏನ್ ಬರೀಬೇಕು ನಾನು ಇವಾಗ, ಸಿ ವ್ಯಾಲ್ಯೂ 0, ಎ ವ್ಯಾಲ್ಯೂ 1. ಓಕೆ, ಈಗ ಆಲ್ಫಾ ಬೀಟಾ ನೋಡೋಣ. ಆಲ್ಫಾ ವ್ಯಾಲ್ಯೂ 0, ಬೀಟಾ ವ್ಯಾಲ್ಯೂ 4. ಸೊ ಏನ್ ಬರೀಬೇಕು ಇಲ್ಲಿ, ಆಲ್ಫಾ 0, ಬೀಟಾ 4. 0 into 4 is 0, 0/1 is 0. ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ ಕೂಡ ವೆರಿಫೈ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಅದ್ರ ಜೊತೆಗೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನೋಟ್ಸ್ ಕೊಟ್ಟಿರೋ ಅಪ್ಡೇಟ್ ಇದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.